ಎಸ್, ಇವತ್ತು ಬೆಂಗಳೂರಿನಲ್ಲಿ ಬೆಳ್ಳಂಬೆಳಿಗ್ಗೆ ದೊಡ್ಡ ಒಂದು ಸುದ್ದಿಯ ಸ್ಫೋಟ ಆಗಿರುವಂಥದ್ದು. ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಬೆಂಗಳೂರು ಭೇಟಿಯ ಕಾರ್ಯಕ್ರಮ ಇತ್ತು. ಆರ್ಟ್ ಆಫ್ ಲಿವಿಂಗಿನ ರವಿಶಂಕರ್ ಗುರೂಜಿಯವರ 70ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರು ಆರ್ಟ್ ಆಫ್ ಲಿವಿಂಗಿಗೆ ನರೇಂದ್ರ ಮೋದಿಯವರು ಇವತ್ತು ಭೇಟಿ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಈ ಸಂದರ್ಭದಲ್ಲಿ ಒಂದು ದೊಡ್ಡ ಭದ್ರತಾ ವ್ಯವಸ್ಥೆಯಲ್ಲಿ ದೊಡ್ಡ ಒಂದು ಆಸ್ಫೋಟದ ರೀತಿಯ ಸುದ್ದಿ ಬರ್ತದೆ. ಅದು ನರೇಂದ್ರ ಮೋದಿಯವರು ಸಾಗುವಂತಹ ದಾರಿಯಲ್ಲಿ ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಳಿಗ್ಗೆನೆ ಒಬ್ಬ ವ್ಯಕ್ತಿ ಪೊಲೀಸರಿಗೆ ಫೋನ್ ಮಾಡಿ ಹೇಳ್ತಾರೆ, ನಾನು ನರೇಂದ್ರ ಮೋದಿಯವರು ಬರುವಂತಹ ಸ್ಥಳದಲ್ಲಿ ಸ್ಫೋಟವನ್ನು ಮಾಡ್ತೀನಿ, HAL ವಿಮಾನ ನಿಲ್ದಾಣದಿಂದ ಬರ್ತಾರೆ ಅಲ್ಲಿ ಮತ್ತು ಆರ್ಟ್ ಆಫ್ ಲಿವಿಂಗಿನ ಬಳಿ ನಾನು ಸ್ಫೋಟ ಮಾಡ್ತೀನಿ ಅನ್ನುವಂಥ ಮಾತನ್ನ ಒಬ್ಬ ವ್ಯಕ್ತಿ ಫೋನ್ ಮಾಡಿ ಹೇಳ್ತಾರೆ. ಆ ನಂತರ ಪೊಲೀಸರು ಚುರುಕಾಗಿ ತನಿಖೆಯನ್ನು ಆರಂಭ ಮಾಡಿದಂಥ ತಕ್ಷಣಕ್ಕೆ ಆ ವ್ಯಕ್ತಿ ಕೋರಮಂಗಲದಲ್ಲಿರ್ತಕ್ಕಂತಹ ಲೋಹಿತ್ ಅನ್ನುವಂಥ ವ್ಯಕ್ತಿ ಅನ್ನುವಂಥದ್ದು ಗೊತ್ತಾಗ್ತದೆ. ತಕ್ಷಣಕ್ಕೆ ಆ ವ್ಯಕ್ತಿಯನ್ನು ವಶಕ್ಕೆ ಪಡಿತಾರೆ. ನಾವು ಕೋರಮಂಗಲದಲ್ಲಿರುವಂತಹ ಆ ವ್ಯಕ್ತಿ ಏನಿದ್ದಾರೆ, ಆ ಒಂದು ಆರೋಪಿ ಏನಿದ್ದಾರೆ, ಅವರ ಮನೆ ಎದುರು ಭಾಗದಲ್ಲಿದ್ದೇವೆ. ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಇದು ಕೋರಮಂಗಲದ 8ನೇ ಬ್ಲಾಕು. ಇಲ್ಲಿ ಇರುವಂತಹ ವೆಂಕಟೇಶ್ವರ ನಿಲಯ ಅಂತೇಳಿ ವೇದ ಮತ್ತು ಲೋಹಿತ್ ಅನ್ನುವಂಥ ಒಂದು ಹೆಸರು ಇಲ್ಲಿ ನಾವು ನೋಡ್ಬೋದು. ಇದೇ ಮೇಲ್ಭಾಗದಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಅವರು ವಾಸ ಇರ್ತಾರೆ ಅನ್ನುವಂಥದ್ದು. ಈಗ ಪೊಲೀಸರು ಅವರನ್ನು ವಶಕ್ಕೆ ತೆಗೆದುಕೊಂಡು ತನಿಖೆಯನ್ನ ನಡೆಸ್ತಾ ಇರುವಂಥದ್ದು. ಮೊದಲನೇದಾಗಿ ಇವರು ಒಂದು ಫೋನ್ ಅಂತ ಮಾಡಿದಂಥ ಸಂದರ್ಭದಲ್ಲಿ ಆ ಜಿಲೆಟಿನ್ ಕಡ್ಡಿ ಇದೆಯಾ ಅನ್ನುವಂಥದ್ದನ್ನ ನೋಡಿದಾಗ ಅಲ್ಲಿ ತಾತಗುಣಿ ಬಳಿಯಲ್ಲಿ ರವಿಶಂಕರ್ ಗುರೂಜಿ ಆಶ್ರಮ ಏನಿದೆ ಅಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ತಾತಗುಣಿಯ ಬಳಿ ಆ ಬ್ರಿಡ್ಜ್ನ ಹತ್ರ 2 ಜಿಲೆಟಿನ್ ಕಡ್ಡಿಗಳು ಸಿಗ್ತವೆ. ಆದರೆ ಅದನ್ನ ನೋಡಿದಾಗ ಆ ಜಿಲೆಟಿನ್ ಕಡ್ಡಿಗಳು ಸಕ್ರಿಯವಾಗಿಲ್ಲ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿರುವಂಥದ್ದು. ಒಂದು ರೀತಿಯಿಂದ ಅದು ಸಮಾಧಾನಕರ ವಿಚಾರ. ಈ ವ್ಯಕ್ತಿ ಲೋಹಿತ್ ಅನ್ನುವಂಥ ವ್ಯಕ್ತಿ ಇದೇ ರೀತಿಯ ಒಂದು ಹಿಂದೆ ಅನೇಕ ಸಂದರ್ಭಗಳಲ್ಲಿ ಯಾರ್ಯಾರು VVIPಗಳು ಬೆಂಗಳೂರಿಗೆ ಬರ್ತಾರೋ ಆ ಸಂದರ್ಭದಲ್ಲೆಲ್ಲ ಕೂಡ ಫೋನನ್ನು ಮಾಡಿ ಪೊಲೀಸರಿಗೆ ಈ ರೀತಿಯ ಒಂದು ಕರೆಗಳನ್ನು ಮಾಡ್ತಾ ಇದ್ದ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಆ ಲೋಹಿತನ್ನು ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಒಂದು ಸ್ವಲ್ಪ ಮಾನಸಿಕ ಅಸ್ವಸ್ಥ ಅನ್ನುವಂಥ ವಿಚಾರ ಗೊತ್ತಾಗ್ತದೆ. ಹಾಗಾಗಿ ಪೊಲೀಸರು ಅವರನ್ನು ಬಿಟ್ಟು ಕಳಿಸ್ತಾ ಇರ್ತಾರೆ. ಆದರೆ ಇವತ್ತು ನರೇಂದ್ರ ಮೋದಿಯವರು ಬಂದಂಥ ಸಂದರ್ಭದಲ್ಲಿ ಇವರು ಫೋನ್ ಮಾಡಿದ್ದಕ್ಕೂ ಮತ್ತು ಅಲ್ಲಿ ಜಿಲೆಟಿನ್ ಕಡ್ಡಿ ಸಿಕ್ಕಿರೋದಕ್ಕೂ ತಾಳೆ ಆಗಿದ್ದರಿಂದ ಆ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಈಗ ಪೊಲೀಸ್ನವರು ಕೇಂದ್ರ ವಲಯದ DIG ಗಿರೀಶ್ ಅವರು ಈ ಒಂದು ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ತಾತ್ಗುಣಿ ಬಳಿ ರಾಮನಗರ ಪೊಲೀಸರು ಮತ್ತು ಬೆಂಗಳೂರಿನ ಪೊಲೀಸರು ಸೇರಿಕೊಂಡು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಈಗ ಅತ್ಯಂತ ತೀವ್ರಗತಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ನರೇಂದ್ರ ಮೋದಿಯವರು ಬಂದಂಥ ಸಂದರ್ಭದಲ್ಲಿ ಯಾವಾಗ ಪ್ರಧಾನಮಂತ್ರಿಗಳು ಸಾಗುವಂಥ ರಸ್ತೆ ಇರ್ತದೆ ಅಲ್ಲೆಲ್ಲ ಕೂಡ ಸ್ಯಾನಿಟೈಸ್ ಮಾಡುವಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆ ಸಂದರ್ಭದಲ್ಲಿ ಈ ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಆತಂಕಕ್ಕೆ ಸೃಷ್ಟಿಯಾಗಿತ್ತು. ಒಂದು ಸಮಾಧಾನಕರ ವಿಚಾರ ಅಂದರೆ ಈ ಜಿಲೆಟಿನ್ ಕಡ್ಡಿ ಸಕ್ರಿಯವಾಗಿರಲಿಲ್ಲ ಅಂತೇಳಿ. ಆ ನಂತರ ಈ ಗಿರೀಶನ್ನ ಕರ್ಕೊಂಡು ಹೋಗಿ ಅಲ್ಲಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಗೊತ್ತಾಗ್ತದೆ. ಈ ಜಿಲೆಟಿನ್ ಕಡ್ಡಿಗೂ ಮತ್ತು ಈ ವ್ಯಕ್ತಿಗೂ, ಯಾರು ಲೋಹಿತ್ ಅಂತಕ್ಕಂಥ ವ್ಯಕ್ತಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥದ್ದು ಕೂಡ ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಈ ನಂತರದಲ್ಲಿ ಈ ಯಾವ್ಯಾವ ವಿಚಾರಗಳು ಹೊರಗೆ ಬರಲಿಕ್ಕಿದ್ದಾವೆ, ಯಾಕಂದರೆ ಪ್ರಧಾನಮಂತ್ರಿಗಳು ಬರ್ತಾರೆ ಅಂತಂದರೆ ಯಾವ ರೀತಿಯ ಬಿಗಿ ಭದ್ರತೆ ಇರ್ತದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈಗ ತನಿಖೆಯನ್ನು ಪೊಲೀಸರು ತೀವ್ರಗತಿಯಿಂದ ಮಾಡ್ತಾ ಇದ್ದಾರೆ. ಇದು ಅಂತಿಮವಾಗಿ ಯಾವ ಒಂದು ರಿಸಲ್ಟ್ ಬರ್ತದೆ, ಈ ಜಿಲೆಟಿನ್ ಕಡ್ಡಿ ಎಲ್ಲಿಂದ ಬಂತು, ಯಾಕಾಗಿಟ್ರು, ಯಾಕಂದರೆ ಇನ್ನೂ ಕೂಡ ಒಂದಿಷ್ಟು ವಿಚಾರಗಳಿದ್ದಾವೆ. ಯಾರು ರವಿಶಂಕರ್ ಗುರೂಜಿ ಅವರ ವಿರುದ್ಧ ಇರತಕ್ಕಂಥವ್ರು ಒಂದಿಷ್ಟು ಜನ ಅಲ್ಲೇನಾದರೂ ಹಾಕಿರ್ಬೋದು ಜಿಲೆಟಿನ್ ಕಡ್ಡಿ ಅಂತ ಅನ್ನುವಂತಹ ವಿಚಾರಗಳು ಕೂಡ ಈಗ ಚರ್ಚೆಯಲ್ಲಿರುವಂಥದ್ದು. ಅಂತಿಮವಾಗಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಂತಿಮವಾಗಿ ಯಾವ ರೀತಿಯ ತಿರುವನ್ನು ಈ ಪ್ರಕರಣ ಪಡ್ಕೊಳ್ತದೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.